ಇವತ್ತು ನೇರವಾಗಿ ಗವರ್ನರ್ ಅವರು ಒಂದು ಪತ್ರವನ್ನು ಕಳಿಸ್ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳೇ, ನಮ್ಮ ಚೀಫ್ ಸೆಕ್ರೆಟರಿ ಅವರಿಗೆ ಈ ರೀತಿ ನಾವು ಪರ್ಮಿಷನ್ ಅನ್ನು ನಾವು ಕೊಟ್ಟಿದ್ದೇವೆ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ. ನನಗಂತೂ ಅರ್ಥ ಆಗ್ತಾ ಇಲ್ಲ. ನಾವು ನಮ್ಮ ರಾಜಕೀಯವಾಗಿ ತಿಳ್ಕೊಂಡ ಮಟ್ಟಿಗೆ ಯಾವ್ದಾದ್ರು ಪ್ರಾಸಿಕ್ಯೂಷನ್ಗಾಗಲಿ ಎನ್ಕ್ವೈರಿಗಾಗಲಿ ಯಾವ್ದಾರು ಇತ್ತು ಅಂದ್ರೆ ಒಂದು ಸಾಮಾನ್ಯ ಒಂದು ಪ್ರಿಮಿನರಿ ಎನ್ಕ್ವೈರಿ ಯಾರು ನಡೆಸಿದ್ದಿದ್ರೆ, ಯಾವ್ದಾದ್ರು ಒಂದು ಎನ್ಕ್ವೈರಿ ಇಲ್ಲ ಲೋಕ ಆಗ್ತಾ ಇಲ್ಲಿ ಯಾರಾದ್ರೂ ಒಂದು ಎನ್ಕ್ವೈರಿ ನಡೆದು ಯಾವ್ದಾದ್ರು ರಿಪೋರ್ಟ್ ಏನಾದ್ರು ಬಂದಿದ್ರೆ ಆಯ್ತು, ನೀವು ಅದಕ್ಕೆ ಏನ್ ಬೇಕಾದ್ರೂ ಪ್ರಾಸಿಕ್ಯೂಷನ್ಗೆ ಒಂದು ಅವಕಾಶವನ್ನು ಕೊಡಬಹುದು ಅನ್ನೋದು. ಯಾಕೆಂದ್ರೆ ಹಿಂದೆ ಬೇಕಾದಷ್ಟು ಘಟನೆಗಳೆಲ್ಲ ನಾವು ನೋಡಿದ್ದೇವೆ. ಈಗ ಕುಮಾರಸ್ವಾಮಿ ಅವರದೇ ವಿಚಾರ ನೀವು ತೆಗೆದುಕೊಳ್ಳೋಣ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಲೋಕಾಯುಕ್ತದಲ್ಲಿ ಎನ್ಕ್ವೈರಿ ನಡೆದಿತ್ತು, ಡೀಟೇಲ್ ಇದೆ. ಅವರು ಡೀಟೇಲ್ ಸುಮಾರು 23/11/23 ಲೋಕಾಯುಕ್ತ ಅವರೇ ಎಕ್ಸಲೆನ್ಸಿ ದಿ ಗವರ್ನರ್ ಆಫ್ ಕರ್ನಾಟಕ ರಾಜಭವನ್ಗೆ ರಿಕ್ವೆಸ್ಟ್ ಆಫ್ ಇಶ್ಯೂ ಆಫ್ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಆರ್ಡರ್ ಇನ್ ನಂಬರ್ 16 ಕ್ರೈಮ್ ನಂಬರ್ 16/2014 420 465 468 409 120B 511 IPC 186 113 ಅಂತೇಳಿ PC Act 1988 and 21 and 23 of MMLD Act 1957 ST ಲೋಕಾಯುಕ್ತ ಅಂತೇಳಿ ಅವರು ಸಬ್ಜೆಕ್ಟ್ ಮಾಡಿ ದಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕರ್ನಾಟಕ ಲೋಕಾಯುಕ್ತ ವಾಸ್ ಕಾನ್ಸ್ಟಿಟ್ಯೂಟೆಡ್ DPR so and so dated 24/1/2004 to investigate the case of illegal iron ore mining sanctioned in Karnataka Lokayukta report 22/11/2013 and 6/6/2013. In this regard, investigation officer of the SIT after conclusion of the investigation crime number 16/2004 read with 420, 465, 468, 409, 120B ಅಂತೆಲ್ಲ ಬರೆದು with reference to the seeking sanction to prosecute Shri Kumaraswamy, then the Chief Minister of Karnataka under the 197 IPC with 19 of the PC Act 98 ಅಂತ ಹೇಳಿ ಅವ್ರು ಮಾಡಿ ಅವರು ಯು ಆರ್ ಹಿಯರ್ ಬೈ ರಿಕ್ವೆಸ್ಟೆಡ್ ಅಕಾರ್ಡ್ ಸ್ಯಾಂಕ್ಷನ್ ಅಂತ ಅಂದ್ಬಿಟ್ಟು ಒಂದು ರಿಕ್ವೆಸ್ಟ್ ಮಾಡಿ ಕಳಿಸಿದ್ದಾರೆ. ಅದಲ್ಲದೆ ಒಂದು ಮಾಜಿ ಮುಖ್ಯಮಂತ್ರಿಗಳು, ಇನ್ನೊಂದು ಜನಾರ್ದನ್ ರೆಡ್ಡಿ ಅವ್ರದ್ದು ಇದೇ ರೀತಿ 13/5/2024 ಕಳಿಸ್ಕೊಟ್ಟಿದ್ದಾರೆ. ಇನ್ನೊಂದು ಭೀಮಪ್ಪ ಗುಂಡಪ್ಪ ಸಮಾಜ ಸೇವಕರು ಶಶಿಕಲಾ ಜೊಲ್ಲೆ ಅವರ ಮೇಲೆ 9/12/21 ಅದು ಕೂಡ ತನಿಖೆ ಮಾಡಿಬಿಟ್ಟು ಅದಕ್ಕೂ ಕೂಡ ಪ್ರಾಸಿಕ್ಯೂಟ್ ಪರ್ಮಿಷನ್ ಕೊಡಬೇಕು ಅಂತ ಅದು ಕೂಡ ಒಂದು ಕಳಿಸ್ಕೊಟ್ಟಿದ್ದಾರೆ. ಅದಲ್ಲದೆ ನಿರಾಣಿ ಅವರ ಮೇಲೂ ಕೂಡ ಅದು ಕೂಡ ಬರೆದು ಅವರು ಸುಮಾರು 9/12/2020 ಅದು ಕೂಡ ಅವರು ಒಂದು ನಿರಾಣಿ ಅವರ ಮೇಲೆ ಕೂಡ 13/5/2004 ಅದೆಲ್ಲ ಕೂಡ ಕೆಲವೆಲ್ಲ ಲೆಟರ್ಸ್ ಎಲ್ಲ ನಮ್ಮ ಹತ್ರ ದಾಖಲೆಗಳು ಕೂಡ ಸಮೇತ ಇದೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಅವೆಲ್ಲ ಕಳಿಸ್ಕೊಟ್ಬಿಟ್ಟು ಎನ್ಕ್ವೈರಿಗಳು ನಡೆದಿದೆ. ಒಂದು ಸ್ಟೇಜ್ ಅಲ್ಲಿ ಮಾಡಿ ಪರ್ಮಿಷನ್ ಮಾಡಿ ಪ್ರಾಸಿಕ್ಯೂಷನ್ ಕೇಳಿದ್ದಾರೆ. ಈ ಕೇಳಿದಂತ ಸಂದರ್ಭದಲ್ಲಿ ಅವೆಲ್ಲ ಇನ್ನೂ ತೀರ್ಮಾನ ಇಲ್ಲ. ನಾನು ಕ್ಯಾಬಿನೆಟ್ ಪ್ರೆಸ್ ಕಾನ್ಫರೆನ್ಸ್ ಹೇಳ್ದಂಗೆ ಒಂದೇ ದಿನ ವಿತಿನ್ 24 hours ಒಂದು ಲೆಟರ್ ಬರ್ತದೆ. ಇಮಿಡಿಯೇಟ್ಗೆ ಗವರ್ನರ್ ಸಾಹೇಬರು ಮುಖ್ಯಮಂತ್ರಿಗಳಿಗೆ ನೀವು ಇದಕ್ಕೆ ಉತ್ತರ ಕೊಡಿ ಅಂತ ಕೇಳ್ತಾರೆ. ಶೋಕಾಸ್ ನೋಟಿಸ್ ಕೇಳ್ತಾರೆ. ನಾವು ಅದಕ್ಕೆ ಹೇಳಿದ್ದೇವೆ, ಯು ಕಾಂಟ್ ವಿತಿನ್ 24 hours 200 ಪೇಜ್ 150 ಪೇಜ್ ಇದೆ, ಏಕಾಏಕಿ ನೀವು 24 hours ಬರೋಕ್ಕಿಂತ ಮುಂಚಿತವಾಗಿ ನೀವು ಲೆಟರ್ ರೆಡಿ ಮಾಡಕ್ ಆಗಲ್ಲ. ದಿಸ್ ಹ್ಯಾಸ್ ಟು ಬಿ ಎನ್ಕ್ವೈರ್ ಆಗಬೇಕು ಅಂತೇಳಿ ನೀವು ದಯವಿಟ್ಟು ಇದನ್ನ ಗೌರವಯುತವಾಗಿ ಇದನ್ನ ತಿರಸ್ಕರಿಸಬೇಕು ಅಂತೇಳಿ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಅವರು ಅದಕ್ಕೆ ತಿರಸ್ಕಾರ ಮಾಡಿ ಇವತ್ತು ಅವರು ಈ ಪತ್ರವನ್ನ ಇವ್ರ ಕೈಲಿ ಅವರ ನಮ್ಮ ಸೆಕ್ರೆಟರಿ ಪ್ರಭುಶಂಕರ್ ಅವರ ಸ್ಪೆಷಲ್ ಸೆಕ್ರೆಟರಿ ಗವರ್ನರ್ ಆಫ್ ಕರ್ನಾಟಕ ಅವ್ರ ಕೈಲಿ ನಾವು ಏನು ಪ್ರದೀಪ್ ಕುಮಾರ್ SP, DJ ಅಬ್ರಾಮ್ ಮತ್ತು ಸ್ನೇಹಮಯಿ ಕೃಷ್ಣ ಅವರು ಅಲಿಗೇಷನ್ ಮಾಡಿದ್ದಾರೆ. ಈ ದೃಷ್ಟಿಯಿಂದ ನಾನು ಪರ್ಮಿಷನ್ ತನಿಖೆ ಮಾಡಲಿಕ್ಕೆ ಐ ಹಿಯರ್ ಬೈ ಅಕಾರ್ಡ್ ಸ್ಯಾಂಕ್ಷನ್ ಅಗೇನ್ಸ್ಟ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅಂಡರ್ 117A ಅಂದ್ರೆ ಅದೊಂದು 17A ಅಂದ್ರೆ ಅದೊಂದು ಎನ್ಕ್ವೈರಿ ಮಾಡಲಿಕ್ಕೆ ಮತ್ತು
1998 ಇದ್ರ ಪ್ರಕಾರ ಮತ್ತು 218 ಪ್ರಕಾರ ಭಾರತೀಯ ನಾಗರಿಕ ಸುರಕ್ಷಣಾ ಸಂಹಿತೆ ಪ್ರಕಾರ ಇದಕ್ಕೆ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ನಾವು ಹೇಳೋದು ಇಷ್ಟೇ, ದಿಸ್ ಈಸ್ ಪ್ಯೂರ್ಲಿ ನಾಟ್ ಮಿಸ್ಟರ್ ಸಿದ್ದರಾಮಯ್ಯ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 136 ಜನ ಪ್ಲಸ್ ಇಬ್ರು ಪಕ್ಷೇತರವಾಗಿ ನಮ್ಮ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿರುವಂತ 3 ಜನ ಕೊಟ್ಟಿರುವಂತ ಎಲ್ಲ ಶಾಸಕರ ಬಲದ ವಿರುದ್ಧ ಈ ರಾಜ್ಯದ ಜನತೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಬಲಿಷ್ಠವಾದಂತ ಯಾರ ಮೇಲೆ ಶಕ್ತಿ ಇಲ್ಲದೆ ಸಪೋರ್ಟ್ ಇಲ್ಲದೆ ನಡೆಸ್ತಾ ಇರುವಂತ ಒಂದು ದೊಡ್ಡ ಸರ್ಕಾರ, ಇಡೀ ದೇಶದಲ್ಲೇ ಒಂದು ಅಪೋಸಿಷನ್ ಗವರ್ಮೆಂಟ್ ಕಾಂಗ್ರೆಸ್ ಗವರ್ಮೆಂಟ್ ಬಹಳ ದೊಡ್ಡ ಸ್ಟ್ರಾಂಗ್ ಆಗಿ ಒಂದೇ ಪಕ್ಷ ಆಳ್ತಾ ಇರುವಂತ ಒಂದು ವಿರೋಧ ಪಕ್ಷದ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಅದರ ಮೇಲೆ ಇವತ್ತು ಗವರ್ನರ್ ಕಚೇರಿಯನ್ನ ಉಪಯೋಗಿಸಿಕೊಂಡು ಇವತ್ತು ರಾಜಕಾರಣ ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.